ಮಹಿಳೆಯರು ಅಂದರೆ ಕೇವಲ 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಿನಿಮಾ ರಂಗದಲ್ಲಿ ಹಾಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಸಮಾಜಕ್ಕೆ ಮಾದರಿ ಹೆಣ್ಣಾಗಿ ನಿಂತಿದ್ದಾರೆ. ಸೊ ಅಂಥ ಮಹಿಳೆಯರನ್ನ ಗುರುತಿಸಿ ಗೌರವಿಸಿ ಸನ್ಮಾನಿಸುವಂತಹ ದಿನ ಅಂದರೆ ಇವತ್ತಿನ ದಿನ ಮಹಿಳಾ ದಿನಾಚರಣೆಯ ದಿನ. ಸೊ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ಒಬ್ಬ ಮಹಿಳಾ ಸಾಧಕಿಯನ್ನ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಈಕೆಯ ಬಗ್ಗೆ ಹೇಳ್ತಾ ಹೋಗಬೇಕು ಅಂತ ಹೇಳಿದ್ರೆ, ಸಿನಿಮಾ ನಟಿ, ಹಾಗೆ ನಿರ್ದೇಶಕಿ, ನಿರ್ಮಾಪಕಿ, ನರ್ತಕಿ, ನೃತ್ಯ ಸಂಯೋಜಕಿ, ಸಾಮಾಜಿಕ ಹೋರಾಟಗಾರ್ತಿ, ಆಧ್ಯಾತ್ಮಿಕ ಚಿಂತಕಿ, ಹೀಗೆ ಅವರ ಕ್ಷೇತ್ರಗಳ ಸಾಧನೆಯನ್ನು ಹೇಳ್ತಾ ಹೋದರೆ ಲಿಸ್ಟೇ ಇದೆ. ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ, ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಅಂತಹ ಅದ್ಭುತವಾದಂತಹ ಮಹಿಳಾ ಸಾಧಕಿ ನಮ್ಮೊಟ್ಟಿಗೆ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂದರೆ ತಪ್ಪಾಗಲಾರದು. ಸೊ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರುವಂತಹ ಒಬ್ಬ ಮಹಿಳೆ ನಮ್ಮೊಟ್ಟಿಗೆ ಇದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಆಕೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ, ಈಗಿನ ಕಾಲದವರಿಗೆ ಅಥವಾ ಈಗಿನ ಯುವ ಪೀಳಿಗೆಯ ಮಹಿಳೆಯರಿಗೆ ಆಕೆ ಮಾದರಿಯ ಹೆಣ್ಣು ಅಂತ ನಾನು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿದ್ದೀನಿ. ಸೊ ಅವರು ಯಾರು ಅಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ರೂಪಾ ಅಯ್ಯರ್ ಅವರು. ಮೊದಲನೇದಾಗಿ ಆಕೆಯನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯ. ಧನ್ಯವಾದಗಳು. ಮಹಿಳೆಯರಿಗೆ ಎವ್ರಿ ದಿನ ದಿನಾಚರಣೆನೆ. ಖಂಡಿತ ಎಲ್ಲ ಮಹಿಳೆಯರಿಗೂ ಶುಭಾಶಯಗಳು. ಮೊದಲನೇದಾಗಿ ನಾನು ನಿಮ್ಮ ಬಗ್ಗೆ ಒಂದಷ್ಟು ತಿಳ್ಕೊಳ್ತಾ ಹೋದಾಗ, ಆಮೇಲೆ ನಿಮ್ಮನ್ನು ನಾನು ಕೆಲವು ವೇದಿಕೆ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿದ್ದೆ. ಮುಖಾಮುಖಿ ಕೂತು ನಿಮ್ಮ ಜೊತೆ ಮಾತಾಡುವಂತಹ ಅದೃಷ್ಟ ಇವತ್ತಿನ ದಿನ ಸಿಕ್ಕಿದೆ ಕೂಡ. ಮೈ ಪ್ಲೇಜರ್. ಸೊ ನನಗೆ ತುಂಬ ಖುಷಿಯಾದಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ, ನೀವು ಒಂದು ಕ್ಷೇತ್ರದಲ್ಲಿ ಮಾತ್ರ ಸೀಮಿತವಾಗಿಲ್ಲ, ಹಲವಾರು ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದೀರಾ. ಅದರಲ್ಲೂ ಈಗಿನ 21st ಸೆಂಚುರಿನಲ್ಲಿ ಆಧ್ಯಾತ್ಮಿಕ ಚಿಂತಕಿ ಆಗಿದ್ದೀರಾ. ಈಗಿನ ಮಹಿಳೆಯರಿಗೆ ಒಂದು ಉದಾಹರಣೆ ಆಗಿದ್ದೀರಾ, ಮಾರಲ್ ಆಗಿದ್ದೀರಾ. ಸೊ ಈ ಒಂದು ಶಕ್ತಿಯ ಹಿಂದೆ ಏನು ಒಂದು ಪ್ರೇರೇಪಣೆ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಸೋ ನೈಸ್ ಆಫ್ ಯು. ಅಷ್ಟೊಂದು ಸಾಲಾಗಿ ಹೊಗಳ್ತಾ ಇದ್ದೀರಾ. ಸೊ ದಟ್ ಮೋಟಿವೇಟ್ಸ್ ಮಿ ಮೋರ್. ನನಗೆ ಪ್ರೇರೇಪಣೆ ಭಗವಂತನೇ. ಸೊ ಎಲ್ಲ ಮನುಷ್ಯರಿಗೂ ಜೀವನದಲ್ಲಿ ಕಷ್ಟ ಅನ್ನೋದು ಬಂದೇ ಬರುತ್ತೆ. ತುಂಬಾ ಜನ ಕಷ್ಟಪಟ್ಟು ಬೆಳೆದಿರ್ತಾರೆ. ಆಕ್ಚುಲಿ ನಮಗಿಂತ ತುಂಬಾ ಎತ್ತರಕ್ಕೆ ಬೆಳೆದಂತ ವ್ಯಕ್ತಿಗಳಿದ್ದಾರೆ ಕಷ್ಟದಲ್ಲಿ. ನಾವು ಇನ್ನು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಐ ಬಿಲೀವ್ ಇನ್ ಕರ್ಮ. ನನ್ನ ಕರ್ಮಗಳನ್ನ ನಾನು ಹೇಗೆ ಮುಗಿಸ್ತಾ ಹೋಗ್ಬೇಕು, ಅದನ್ನ ಅಚ್ಚುಕಟ್ಟಾಗಿ ಮುಗಿಸ್ತಾ ಹೋಗ್ಬೇಕು. ಸುಮ್ಮನೆ ಪೆದ್ದಂಗೆ ಕೆಲಸ ಮಾಡಬಾರ್ದು. ಸೊ ಅದಕ್ಕೂ ಒಂದು ಗೌರವ ಕೊಡಬೇಕು. ಅದು ಶತ್ರುನೇ ಆಗಿರಲಿ, ಮಿತ್ರರೇ ಆಗಿರಲಿ, ಯಾರೇ ಬಂದು ನಿಂತ್ಕೊಂಡ್ರು ಮಾಡಬೇಕು ಅಂತ ನಾನು ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತೀನಿ. ಸೊ ನಾನು ಯಾವ್ಯಾವ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅಂತ ತೋಚಿಸೋದು ಕೂಡ ದೇವ್ರೇನೆ. ನಾನು ಯಾವಾಗ ಪೂಜೆ ಮಾಡ್ತೀನೋ, ಮೆಡಿಟೇಷನ್ ಮಾಡ್ತೀನೋ, ಅವಾಗ ಅವರೊಂದು ನನಗೆ ತೋಚಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಚಿತ್ ಶಕ್ತಿಯಲ್ಲಿ ಅದನ್ನ ತೋರಿಸ್ತಾ ಹೋದಾಗ ಆ ದಾರಿನ ನಾನು ಅದನ್ನ ಕಂಪ್ಲೀಟ್ ಮಾಡಲೇಬೇಕು. ಸೊ ಈ ಕರ್ಮವನ್ನ ನನ್ನ ಮುಂದೆ ತೋರಿಸಿದ್ದಾರೆ ಅಂತ ಅದನ್ನ ಪ್ರೀತಿಯಿಂದ ಮಾಡ್ತೀನಿ. ಪೂಜೆ ಆಗಿರ್ಲಿ, ಕೆಲಸ ಆಗಿರ್ಲಿ, ಯಾವುದೇ ಒಂದು ಅದರಿಂದ ದುಡ್ಡು ಬರಲೇಬೇಕು ಅನ್ನೋದು ಅಲ್ಲ. ನಾನು ತುಂಬಾ ಬಡತನದಲ್ಲಿದ್ದಾಗಲೂ ಕೂಡ ನಾನು ಅನೇಕ ಸ್ಪೆಷಲ್ ಮಕ್ಕಳುಗಳಿಗೆ ಡ್ಯಾನ್ಸ್ ಟ್ರೈನಿಂಗ್ ಕೊಡ್ತಾ ಇದ್ದೆ. ಮತ್ತು ಪ್ರಿಸನ್ ಇನ್ಮೇಟ್ಸು, ಜೈಲ್ ಖೈದಿಗಳಿಗೆ ತುಂಬ ರಿಹ್ಯಾಬಿಲಿಟೇಷನ್ ಕಾರ್ಯಕ್ರಮಗಳನ್ನ ನಾನು ನನ್ನ ಸಿಸ್ಟರ್ ಇಬ್ಬರು ಮಾಡ್ತಾ ಇದ್ವಿ. ಸೊ ಈ ಥರ ಬೇಕಾದಷ್ಟು ಕೆಲಸ ಮಾಡ್ಬೇಕಾದ್ರೆ ನನ್ನ ಹತ್ರ ದುಡ್ಡಿತ್ತು ಅಂತಲ್ಲ, ನಾನೇ ಬಡವಳಾಗಿದ್ದೆ. ಆದರೂ ನನ್ನಲ್ಲಿರುವ ಸಮಯವನ್ನು ಕೊಟ್ಟು ಈ ರೀತಿ ಏನು ಬದಲಾವಣೆ ಮಾಡಬಹುದು, 1% ಅದನ್ನ ಪ್ರಯತ್ನ ಪಡೋಣ ಅಂತ ನಾನು ಸಮಯ ಕೊಟ್ಟು ಆವಾಗಲೇ ಹೋಗ್ತಾ ಇದ್ದೆ. ಬೆಳಗ್ಗೆ ಎದ್ದು ಅವ್ರಿಗೆಲ್ಲ ಟ್ರೈನ್ ಮಾಡಬೇಕು ಅಂತ. ಸೊ ಆ ರೀತಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ ಬಂದಿದ್ದಕ್ಕೆ ವಿಭಿನ್ನ ರಂಗಗಳಲ್ಲಿ ಕೆಲಸ ಮಾಡೋ ಅಂತ ಅವಕಾಶನ ದೇವ್ ನನಗೆ ಮಾಡಿಕೊಟ್ರು.